ಪುರಸಭೆಯ ಅಧಿಕಾರಿ ಕೌನ್ಸಿಲರ್ಗಳ ಮಧ್ಯೆ ಮುಸುಕಿನ ಗುದ್ದಾಟ, ಬಡವಾದ ಬೀದಿ ಬದಿ ವ್ಯಾಪಾರಿಗಳು. ಕಾಪು ಹೊಸಮಾರಿಗುಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಲುವಾಗಿ ಕಾಪು ಪುರಸಭೆ ಟೆಂಡರ್ ಮೂಲಕ ಕೆಮ್ಮಣ್ಣು ನಿವಾಸಿ ನಾರಾಯಣ ಸುವರ್ಣ ಎಂಬವರಿಗೆ 250 ವ್ಯಾಪಾರ ಸ್ಥಳಗಳನ್ನು ಗೊತ್ತು ಮಾಡಿ ನೀಡಿದ್ದರು. ಕೆಲವೇ ದಿನಗಳಲ್ಲಿ ಅದೇ ಸ್ಥಳಕ್ಕೆ ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆ ನಡೆಸುವ ಮೂಲಕ ಬೀದಿ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳುವ ಕೆಲಸ ಮಾಡಿದ್ದಾರೆ ಎಂಬುದಾಗಿ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಪೂಜಾರಿ ಆರೋಪಿಸಿದ್ದು, ಈ ಬಗ್ಗೆ ಪುರಸಭೆಯ ವಿರುದ್ಧ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ದಿನಪತ್ರಿಕೆಯಲ್ಲಿ ಟೆಂಡರ್ ಬಗೆಗಿನ ಜಾಹೀರಾತು ನೀಡಿ ಬಹುತೇಕ ಎಲ್ಲ ಪುರಸಭೆಯ ಅಧ್ಯಕ್ಷರು ಸಹಿತ ಸದಸ್ಯರ ಕ್ಷಮಕ್ಷಮದಲ್ಲಿ ಪುರಸಭೆಯ ಅಧಿಕಾರಿ ಕಳೆದ 19ನೇ ತಾರೀಕಿನಂದು ಕಾನೂನುಬದ್ಧವಾಗಿ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದರು. ದಿನವೊಂದಕ್ಕೆ 250 ಅಂಗಡಿ ಕೋಣೆಗಳ ಸ್ಥಳಕ್ಕೆ 75,000 ರೂಪಾಯಿ ಎಂದಿದ್ದರು. ಅಂತಿಮವಾಗಿ ನಾರಾಯಣ ಸುವರ್ಣ ದಿನವೊಂದಕ್ಕೆ 84,000 ರೂಪಾಯಿಗೆ ಬಿಡ್ ಮಾಡಿ ಪಡೆದು 9 ದಿನಗಳ ಒಟ್ಟು 7,56,000 ರೂಪಾಯಿ ಪಾವತಿಸಿ ರಶಿ ಪಡೆದಿದ್ದರು. ಇದೀಗ ಏಕಾಏಕಿ ಬಿಡ್ಡುದಾರರಿಗೆ ಯಾವುದೇ ಮಾಹಿತಿ ನೀಡದೆ ಕಳೆದ ಶುಕ್ರವಾರ ಸಂಜೆ ಕರೆ ಮಾಡಿ ನಿಮ್ಮ ಹಣ ವಾಪಸ್ ಪಡೆಯಿರಿ ಎಂಬುದಾಗಿ ಹೇಳಿದ್ದು, ಅದರ ಬಗ್ಗೆ ಸ್ಪಷ್ಟನೆ ಪಡೆಯಲು ಶನಿವಾರ ಭಾನುವಾರ ರಜೆ ಇದ್ದು ಸೋಮವಾರ ಬಂದಾಗ ನಾವು ಬಿಡ್ನಲ್ಲಿ ಪಡೆದ ಸ್ಥಳಕ್ಕೆ ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆ ನಡೆಸುವ ಮೂಲಕ ಕಾನೂನು ಮೀರಿ ವರ್ತಿಸಿದರೆಂಬುದಾಗಿ ಪ್ರವೀಣ್ ಪೂಜಾರಿ ಆರೋಪಿಸಿದ್ದಾರೆ. ಈ ಬಗ್ಗೆ ಪುರಸಭೆಯ ಮುಖ್ಯ ಕಾರ್ಯನಿರ್ವಾಹಕಾರಿಯನ್ನು ಮಾಹಿತಿ ಕೇಳಿದಾಗ ಅಧ್ಯಕ್ಷರು ಸಹಿತ ಸದಸ್ಯರ ಕ್ಷಮಕ್ಷಮದಲ್ಲಿ ಕಾನೂನುಬದ್ಧವಾಗಿ ಟೆಂಡರ್ ಪ್ರಕ್ರಿಯೆ ನಡೆದಿರುವುದು ಸತ್ಯ. ಬಳಿಕದ ಬೆಳವಣಿಗೆಯಲ್ಲಿ ಪುರಸಭೆಯ ಅಧ್ಯಕ್ಷರು ಮರು ಟೆಂಡರ್ ಆಗಬೇಕೆಂಬುದಾಗಿ ತಿಳಿಸಿದ್ದು, ನಾನು ಇಂದಿನ ಟೆಂಡರ್ ಬಗ್ಗೆ ಹೇಳಿದಾಗ ನಾನೇ ಸುಪ್ರೀಂ, ನಾನು ಹೇಳಿದಾಗೆ ಮಾಡಿ ಎಂಬುದಾಗಿ ಆದೇಶಿಸಿದ ಹಿನ್ನೆಲೆಯಲ್ಲಿ ಪುರಸಭೆಯ ಸಭೆ ನಡೆಸಿ ಈ ಹಿಂದಿನ ಬಿಡ್ಡುದಾರರಿಗೆ ನೋಟಿಸು ಕಳುಹಿಸಿ ಮತ್ತೆ ಪತ್ರಿಕಾ ಪ್ರಕಟಣೆ ನೀಡಿ ಈ ದಿನ ಮರು ಏಲಂ ನಡೆಸಲಾಯಿತೆಂದರು. ಈ ಬಗ್ಗೆ ಪುರಸಭೆಯ ಅಧ್ಯಕ್ಷರು ಪ್ರತಿಕ್ರಿಯಿಸಿ, ನಮ್ಮ ಅಧಿಕಾರಿ ಅವರಿಂದ ಕೆಲವೊಂದು ಗೊಂದಲದ ಪ್ರಕ್ರಿಯೆ ನಡೆದಿದೆ. ಜನರ ಹಾಗೂ ನಮ್ಮ ಸದಸ್ಯರ ಒತ್ತಾಯದ ಮೇರೆಗೆ ಪುರಸಭೆಗೆ ಹೆಚ್ಚಿನ ಆದಾಯ ಭರಿಸುವ ಹಿನ್ನೆಲೆಯಲ್ಲಿ ಮರು ಟೆಂಡರ್ ನಡೆಸಲಾಗಿದೆ ಎಂದರು. ಯಾವುದೇ ಕಾರಣ ನೀಡಿದರೂ ಪುರಸಭೆಯ ಅಧಿಕಾರಿಗಳು ಹಾಗೂ ಪುರಸಭೆಯ ಜನಪ್ರತಿನಿಧಿಗಳ ಹೊಂದಾಣಿಕೆಯ ಕೊರತೆಯಿಂದಾಗಿ ತಪ್ಪೇ ಇಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸದಂತಾಗಿದೆ ಎಂಬುದು ಸತ್ಯ. ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಒಂದು ಬೀದಿ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡಲಿಕ್ಕೋಸ್ಕರ ಕಾಪು ಪುರಸಭೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ, ತಾತ್ಕಾಲಿಕ ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ದಿನಾಂಕ 10/2/2023 ಉದಯವಾಣಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತಾರೆ. ತಾತ್ಕಾಲಿಕ ವ್ಯಾಪಾರ ಮಾಡುವವರು ಬಂದು ನಮ್ಮ ಪುರಸಭೆಯಲ್ಲಿ ಬಿಡ್ಡಿಗೆ ನಿಲ್ಲಬೇಕು ಅಂತ ಹೇಳಿ. ಹಾಗೆ ಸುಮಾರು ಒಂದು 8 ಮಂದಿ ಬಿಡ್ಡಿಗೆ ನಿಲ್ತಾರೆ. ಆ ಒಂದು ಬಿಡ್ಡಿನಲ್ಲಿ ನಮ್ಮ ನಾರಾಯಣ ಸುವರ್ಣರವರಿಗೆ ಒಂದು ಹರಾಜು ಪ್ರಕ್ರಿಯೆ ಪ್ರಕಾರ ಅವರಿಗೆ ಆ ಟೆಂಡರ್ ಆಗ್ತದೆ. ಆ ಟೆಂಡರ್ ಪ್ರಕಾರ, ಟೆಂಡರ್ನ ಆದೇಶದ ಪ್ರಕಾರ ಅವರು 7,56,000 ರೂಪಾಯಿಯನ್ನು ಕಟ್ತಾರೆ. ಈ ಒಂದು ಪ್ರಕ್ರಿಯೆ ನಡೆದು ಮುಗಿದ ನಂತರ ಇದೇ ನಮ್ಮ ಕಾಪು ಪುರಸಭೆ ಮುನ್ಸಿಪಲ್ ಕೌನ್ಸಿಲ್ ಇನ್ನೊಂದು ಟೆಂಡರ್ ಕರೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತದೆ. ಅದು ದಿನಾಂಕ ಒಂದು ಉದಯವಾಣಿಯಲ್ಲಿ ಪ್ರಕಟಣೆ ಆಗ್ತದೆ. ಮೊದಲನೇ ಒಂದು ಟೆಂಡರ್ ಏನಿದೆ ಅದು ಕೂಡ ಒಂದು ಮುನ್ಸಿಪಲ್ ಕೌನ್ಸಿಲ್ ಮೀಟಿಂಗ್ನಲ್ಲೇ ಆದಂತಹ ಒಂದು ನಿರ್ಣಯ. ಆ ಪ್ರಕಾರ ಪುನಃ ಈ ಒಂದು ಟೆಂಡರ್ನ, ಈಗ ನಾರಾಯಣ ಸುವರ್ಣಗೆ ಏನೊಂದು ಟೆಂಡರ್ ಆಗಿದೆ, ಆ ಪ್ರಕ್ರಿಯೆಯನ್ನು ಮುಗಿಸದೆ ಅಥವಾ ಅವರಿಗೆ ಒಂದು ಯಾವುದೇ ನೋಟಿಸನ್ನು ಕೊಡದೆ ಇನ್ನೊಂದು ಟೆಂಡರ್ ಅನ್ನು ಕರೀತಕ್ಕಂಥ ಕೆಲಸ ಇವತ್ತು ಇಲ್ಲಿ ಆಗಿದೆ. ಆದರೆ ನಮ್ಮ ನಾರಾಯಣ ಸುವರ್ಣರವರು ಒಂದು 250 ಅಂಗಡಿಗಳನ್ನು ಒಂದು ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಒಂದು ಅಂಗಡಿ ಅವರಿಗೆ ಅವಕಾಶ ಮಾಡಬೇಕಂತೇಳಿ ಅವರ ಟೆಂಡರ್ ಅನ್ನು ತೆಗೆದುಕೊಂಡಿದ್ರು. ಈಗಾಗಲೇ ಅವರು ಸುಮಾರು 250 ಮಂದಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನನಗೆ ಟೆಂಡರ್ ಆಗಿದೆ ಅಂತೇಳಿ. ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿ ಅವರ ಹತ್ರ ಕೇಳ್ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ನಮ್ಮ ಕಾಪು ಪುರಸಭೆಯ ಒಂದು ಮುನ್ಸಿಪಲ್ ಕೌನ್ಸಿಲ್ ಏನಾಗಿದೆ, ಒಂದು ತಮಗೆ ಬೇಕಾದಂಥ ಒಂದು ನಿರ್ಧಾರವನ್ನು ಇಲ್ಲಿ ಇವತ್ತು ತೆಗೆದುಕೊಂಡಿದ್ದಾರೆ. ಇದರಿಂದ ನಮ್ಮ ನಾರಾಯಣ ಸುವರ್ಣಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಕೂಡ ಒಂದು ವ್ಯಾಪಾರಸ್ಥರು ಬಂದು ಇಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಕೆಲಸ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ನಾರಾಯಣ ಸುವರ್ಣಕ್ಕೆ ಮತ್ತು ಆ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಬಹಳ ತುಂಬಲಾದಂಥ ನಷ್ಟ ಕೂಡ ಆಗಿದೆ. ಇಂಥ ಒಂದು ನಿರ್ಣಯ ತೆಗೆದುಕೊಂಡಂಥ ಈ ನಮ್ಮ ಪುರಸಭೆ ಕಾರ್ಯಾಲಯ ಅಂತ ಹೇಳಿದ್ರೆ ಇದು ಒಂದು ರಾಜಕೀಯ ಅಂತ ಹೇಳ್ಬೋದು. ಇವತ್ತು ರಾಜಕೀಯದಲ್ಲಿ ಏನು ಬೇಕಾದರೆ ಆಗ್ತದೆ. ಇವತ್ತೊಂದು ಕಾಪು ಪುರಸಭೆಯಲ್ಲಿ ಟೆಂಡರ್ ಕರೆಯುವುದು, ಟೆಂಡರ್ ಪ್ರಕ್ರಿಯೆ ಆಗುವುದು, ಆನಂತರ ಹಣ ಕಟ್ಟುವುದು, ಆನಂತರ ಇಲ್ಲ ಇನ್ನು ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಪುನಃ ಒಂದು ರೀಟೆಂಡರ್ ಕರೀತಕ್ಕ ಇಂಥ ಒಂದು ಪ್ರಕ್ರಿಯೆ ಯಾವತ್ತೂ ಕೂಡ ಇಲ್ಲಿ ನಡೀಬಾರದು. ಇದು ಕಾನೂನುಬದ್ಧವಾಗಿಲ್ಲ. ಇದನ್ನು ಕೂಡ ಮುಂದಿನ ದಿವಸದಲ್ಲಿ ನಮ್ಮ ನಾರಾಯಣ ಸುವರ್ಣರು ಕಾನೂನು ಏನಿದೆ ಅದರ ಪ್ರಕಾರ ಹೋರಾಟ ಮಾಡ್ತೇವೆ. ಇವತ್ತು ನಮ್ಮ
ಕಾಪಿನ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಾವು ಯಾವುದೇ ಒಂದು ಅಡ್ಡಿ ಆತಂಕ ಮಾಡಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ದೇವರ ಕೆಲಸ ಅದು ಒಳ್ಳೆ ರೀತಿಯಲ್ಲಿ ನಡಿಬೇಕು. ಇದರಲ್ಲಿ ಈ ಒಂದು ಕೆಲಸ ಇವತ್ತು ನಮ್ಮ ಪುರಸಭೆಯಲ್ಲಿ ಅಧ್ಯಕ್ಷರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಚೀಫ್ ಆಫೀಸರ್ ಹತ್ರ ಕೇಳಿ ಅಂತೇಳಿ, ಚೀಫ್ ಆಫೀಸರ್ ಹತ್ರ ಕೇಳಿದರೆ ಅಧ್ಯಕ್ಷರ ಹತ್ರ ಕೇಳಿ ಅಂತೇಳಿ ಇಂಥ ಒಂದು ಗೊಂದಲವಾದಂಥ ಕೆಲವು ಅವರ ನಿರ್ಧಾರಗಳು ನೋಡಿದರೆ ಬಹಳ ಒಂದು ನಮಗೆ ಬೇಸರ ಆಗ್ತಾ ಇದೆ. ಇಂಥ ಒಂದು ಕಾಪು ಸಭೆಯಲ್ಲಿ ಆ ಕೌನ್ಸಿಲ್ ಒಂದು ಈ ರೀತಿ ಒಂದು ಜನಪ್ರತಿನಿಧಿಗಳಾಗಿ ಒಂದು ಜನರ ಒಂದು ಏನೊಂದು ಇದಿದೆ ಆ ಒಂದು ಸೇವೆಯಲ್ಲಿ ಏನು ಮಾಡಬೇಕು ಅದನ್ನು ಬಿಟ್ಟು ರಾಜಕೀಯವಾಗಿ ತಮಗೆ ಏನು ಬೇಕು ಆ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸರಿ.